ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮುಂದಿನ 2 ವರ್ಷದಲ್ಲಿ ಇದಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ. ಒಂದೇನಪ್ಪ ಅಂದರೆ ಈ ವರ್ಷ ಕಳೆದ 3 ವರ್ಷ ಭಾಳ ಚೆನ್ನಾಗಿ ಮಳೆ ಆಯಿತು. ಈ ಸದ್ಯಕ್ಕೆ ಇನ್ನೂ ಮಳೆ ಬಿದ್ದಿಲ್ಲ. ನಾನು ನಮ್ಮ ವೆಂಕಟೇಶ್ವರು ಮಾತಾಡ್ಕೊಂಡು ಬಂದು ಈ ವರ್ಷ ರೈತರನ್ನ ಹೆಂಗೆ ಕಾಪಾಡಬೇಕು, ಕುಡಿಯೋ ನೀರು ಸಮಸ್ಯೆ ಹೆಂಗೆ ಬಗೆಹರಿಸಬೇಕು ಅಂತ ಕೂಡ ಚರ್ಚೆ ಮಾಡ್ಕೊಂಡು ನಾವು ಬಂದಿದ್ದೇವೆ. ಸುಪ್ರೀಂ ಕೋರ್ಟಲ್ಲಿ ಒಂದು ಬದ್ಧತೆ ಇದೆ, ಆದೇಶ ಇದೆ. ನೀವೇನಾದ್ರು ಮಾಡಿ 177 TMC ನೀರನ್ನು ಕೊಡಲೇಬೇಕು ಅನ್ನೋದು ಕೂಡ ಇದೆ. ಇದನ್ನು ಹೆಂಗೆ ಬಗೆಹರಿಸಬೇಕು ಅಂತೇಳಿ ಈಗ ಮುಂದಿನ ದಿನದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಮಾಧ್ಯಮದವ್ರದೆಲ್ಲ ನಿಮ್ಮದು ಕೂಡ ಸಹಕಾರ ಇರಲಿ. ಮೇಕೆದಾಟು ಸುಪ್ರೀಂ ಕೋರ್ಟಲ್ಲಿ ಇದು ತಮಿಳುನಾಡಿಗೆ ಯಾವ ಥರದ ಹಕ್ಕಿಲ್ಲ. ತಮಿಳುನಾಡು ಏನಿದ್ರು ಕೂಡ CWCಗೆ ಹೋಗಿ CWCC ಅವರು ಇದರ ಬಗ್ಗೆ ಮಾಡಬೇಕು ಅನ್ನೋದು, ಅದನ್ನು ನಮ್ಮ ಕರ್ನಾಟಕ ಸರ್ಕಾರದ ಪರವಾಗಿ ಅವರ ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಈಗ ನಾವು DPR ಕೂಡ ನಾವು ತಯಾರು ಮಾಡಿದ್ದೇವೆ. ಮೇಕೆದಾಟು ಆಫೀಸ್ ಓಪನ್ ಮಾಡಿದ್ದೇವೆ. ಜಮೀನನ್ನು ಗುರುಸ್ತಾ ಇದ್ದೇವೆ. ಫಾರೆಸ್ಟ್ ಜಮೀನಿಗೆ ಆಲ್ಟರ್ನೇಟಿವ್ ಜಮೀನು ಕೊಡಬೇಕು ಅಂತ ಗುರುಸ್ತಾ ಇದ್ದೇವೆ. ಅದನ್ನು ಕೊಟ್ಬಿಟ್ಟು ಈಗ ಹೊಸ DPRನ ಕೊಡ್ತಾ ಇದ್ದೇವೆ. ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟ ಮೇಲೆ ಅದನ್ನು ಭೂಮಿ ಪೂಜೆನ ಮಾಡ್ತೇವೆ. ಸರ್, ನೀಟ್ ಪರೀಕ್ಷೆ ವಿರುದ್ಧ ಈಗ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ? ಯಾವ ರೀತಿ ನಡೆಯುವ ಕಾರ್ಯತಂತ್ರಗಳೇನೆ ಸರ್ ಮುಂದಿನ ದಿನಗಳಲ್ಲಿ? ಅದೆಲ್ಲ ಆಮೇಲೆ ಮಾತಾಡೋಣ. ಅದೆಲ್ಲ ಬೆಂಗಳೂರಲ್ಲಿ ಮಾತಾಡ್ತಾರೆ. ಕಾಲ ಟೈಮು ಮುಹೂರ್ತ ಎಲ್ಲ ನೀವೇ ಇದ್ದೀರಲ್ಲಪ್ಪ ದೇವತೆಗಳು, ಜನರೇ ದೇವತೆಗಳು. ಇನ್ನು ಮುಂದಿನ 2 ವರ್ಷದಲ್ಲಿ ಇದಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ. ಒಂದೇನಪ್ಪ ಅಂದರೆ ಈ ವರ್ಷ ಕಳೆದ 3 ವರ್ಷ ಭಾಳ ಚೆನ್ನಾಗಿ ಮಳೆ ಆಯಿತು. ಈ ಸದ್ಯಕ್ಕೆ ಇನ್ನೂ ಮಳೆ ಬಿದ್ದಿಲ್ಲ. ನಾನು ನಮ್ಮ ವೆಂಕಟೇಶ್ವರು ಮಾತಾಡ್ಕೊಂಡು ಬಂದು ಈ ವರ್ಷ ರೈತರನ್ನ ಹೆಂಗೆ ಕಾಪಾಡಬೇಕು, ಕುಡಿಯೋ ನೀರು ಸಮಸ್ಯೆ ಹೆಂಗೆ ಬಗೆಹರಿಸಬೇಕು ಅಂತ ಕೂಡ ಚರ್ಚೆ ಮಾಡ್ಕೊಂಡು ನಾವು ಬಂದಿದ್ದೇವೆ. ಸುಪ್ರೀಂ ಕೋರ್ಟಲ್ಲಿ ಒಂದು ಬದ್ಧತೆ ಇದೆ, ಆದೇಶ ಇದೆ. ನೀವೇನಾದ್ರು ಮಾಡಿ 177 TMC ನೀರನ್ನು ಕೊಡಲೇಬೇಕು ಅನ್ನೋದು ಕೂಡ ಇದೆ. ಇದನ್ನು ಹೆಂಗೆ ಬಗೆಹರಿಸಬೇಕು ಅಂತೇಳಿ ಈಗ ಮುಂದಿನ ದಿನದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಮಾಧ್ಯಮದವ್ರದೆಲ್ಲ ನಿಮ್ಮದು ಕೂಡ ಸಹಕಾರ ಇರಲಿ. ಮೇಕೆದಾಟು ಸುಪ್ರೀಂ ಕೋರ್ಟಲ್ಲಿ ಇದು ತಮಿಳುನಾಡಿಗೆ ಯಾವ ಥರದ ಹಕ್ಕಿಲ್ಲ. ತಮಿಳುನಾಡು ಏನಿದ್ರು ಕೂಡ CWCಗೆ ಹೋಗಿ CWCC ಅವರು ಇದರ ಬಗ್ಗೆ ಮಾಡಬೇಕು ಅನ್ನೋದು, ಅದನ್ನು ನಮ್ಮ ಕರ್ನಾಟಕ ಸರ್ಕಾರದ ಪರವಾಗಿ ಅವರ ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಈಗ ನಾವು DPR ಕೂಡ ನಾವು ತಯಾರು ಮಾಡಿದ್ದೇವೆ. ಮೇಕೆದಾಟು ಆಫೀಸ್ ಓಪನ್ ಮಾಡಿದ್ದೇವೆ. ಜಮೀನನ್ನು ಗುರುಸ್ತಾ ಇದ್ದೇವೆ. ಫಾರೆಸ್ಟ್ ಜಮೀನಿಗೆ ಆಲ್ಟರ್ನೇಟಿವ್ ಜಮೀನು ಕೊಡಬೇಕು ಅಂತ ಗುರುಸ್ತಾ ಇದ್ದೇವೆ. ಅದನ್ನು ಕೊಟ್ಬಿಟ್ಟು ಈಗ ಹೊಸ DPRನ ಕೊಡ್ತಾ ಇದ್ದೇವೆ. ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟ ಮೇಲೆ ಅದನ್ನು ಭೂಮಿ ಪೂಜೆನ ಮಾಡ್ತೇವೆ. ಸರ್, ನೀಟ್ ಪರೀಕ್ಷೆ ವಿರುದ್ಧ ಈಗ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ? ಯಾವ ರೀತಿ ನಡೆಯುವ ಕಾರ್ಯತಂತ್ರಗಳೇನೆ ಸರ್ ಮುಂದಿನ ದಿನಗಳಲ್ಲಿ? ಅದೆಲ್ಲ ಆಮೇಲೆ ಮಾತಾಡೋಣ. ಅದೆಲ್ಲ ಬೆಂಗಳೂರಲ್ಲಿ ಮಾತಾಡ್ತಾರೆ. ಕಾಲ ಟೈಮು ಮುಹೂರ್ತ ಎಲ್ಲ ನೀವೇ ಇದ್ದೀರಲ್ಲಪ್ಪ ದೇವತೆಗಳು, ಜನರೇ ದೇವತೆಗಳು.